ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಅದೆಷ್ಟೋ ಅಧಿಕಾರಿಗಳು ಸಿಬ್ಬಂದಿಗಳು ತನ್ನ ಕೆಲಸ ಕಾರ್ಯ ಜ್ಞಾನ ಹಾಗೂ ಅಪಾರವಾದ ಪರಿಶ್ರಮದಿಂದ ಪೊಲೀಸ್ ಇಲಾಖೆಯನ್ನ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ನಿಲ್ಲಿಸಿವೆ. ಇನ್ನು ಕರ್ನಾಟಕದ 2ನೇ ರಾಜಧಾನಿ ಬೆಳಗಾವಿ ಜಿಲ್ಲೆ ಕಂಡ ಶ್ರೇಷ್ಠ ಪೊಲೀಸ್ ಅಧಿಕಾರಿಗಳಲ್ಲಿ ಒಬ್ಬರಾದ ಹುಕ್ಕೇರಿ ನಾಡಿನ ಮಣ್ಣಿನ ಮಗ ಹಾಲಿ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಆಗಿ ಕಾರ್ಯನಿರ್ವಹಣೆ ಮಾಡಿ ಇಂದು ತನ್ನ ಸುದೀರ್ಘ ಸೇವಾ ಅವಧಿಯ ಪೊಲೀಸ್ ಇಲಾಖೆಯಿಂದ ನಿವೃತ್ತಿ ಹೊಂದಲಿರುವ ಶ್ರೀ ಸುಂದರೇಶ್ ಹೊಳೆನವರು ಕೂಡ ಒಬ್ಬರು. ಅಷ್ಟಕ್ಕೂ ಈ ಶ್ರೇಷ್ಠ ಪೊಲೀಸ್ ಅಧಿಕಾರಿ ಸುಂದರೇಶ್ ಹೊಳೆನವರು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಗರನಾಳ ಗ್ರಾಮದ ಬಡ ರೈತ ಕುಟುಂಬಕ್ಕೆ 2ನೇ ಮಗನಾಗಿ ದಿನಾಂಕ 1/7/1966ರಲ್ಲಿ ಜನಿಸಿದ ಇವರು ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರು ಬಗರನಾಳ ಹಾಗೂ ಪಾಶಾಪುರದ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಪೂರೈಸುತ್ತಾರೆ. ತದನಂತರ ಎಸ್ಎಸ್ಎಲ್ಸಿಯನ್ನ ಪಾಶಾಪುರದ ಫತ್ತೇಖಾನ್ ದೇಸಾಯಿ ಪ್ರೌಢಶಾಲೆಯಲ್ಲಿ 1982ರಲ್ಲಿ ಪೂರೈಸುತ್ತಾರೆ. ನಂತರ ತನ್ನ ಪದವಿ ಪೂರ್ವ ಶಿಕ್ಷಣವನ್ನ ಪಾಶಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿದ ಕೆಲವೇ ದಿನಗಳಲ್ಲಿಯೇ ತನ್ನ 19ನೇ ವಯಸ್ಸಿನಲ್ಲೇ ಕ್ರೀಡಾಕೂಟದಡಿ ಅಂದಿನ ಬೆಳಗಾವಿ ಜಿಲ್ಲೆಯ ಎಸ್ಪಿ ಆಗಿದ್ದ ಡಾಕ್ಟರ್ ಕೃಷ್ಣಮೂರ್ತಿ ಅವರ ವಿಶೇಷ ಕಾಳಜಿಯಿಂದಾಗಿ 1984 ಜುಲೈ 1ರಂದು ಪೊಲೀಸ್ ಇಲಾಖೆ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡು ಬೆಳಗಾವಿಯ ಶಹಾಪುರ ಪೊಲೀಸ್ ಠಾಣೆಗೆ ನಿಯೋಜನೆಗೊಳ್ಳುತ್ತಾರೆ. ನಂತರ ತರಬೇತಿಗೆಂದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾಗೋಡಿನ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ 1986ರಲ್ಲಿ ತರಬೇತಿ ಪಡೆದು 1987ರಿಂದ ಬೆಳಗಾವಿ ನಗರದ ಖಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ 1993ರ ತನಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ತನ್ನ ಕೆಲಸದ ಅವಧಿಯಲ್ಲಿ ತನ್ನ ಉನ್ನತ ಶಿಕ್ಷಣವನ್ನ ಬಾಹ್ಯವಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿ ಪದವಿಯನ್ನ 1991ರಲ್ಲೇ ಪಡೆದ ಇವರು ನಂತರ ಸಮಾಜಶಾಸ್ತ್ರ ಹಾಗೂ ಇತಿಹಾಸದಲ್ಲಿ ಮಾಸ್ಟರ್ ಡಿಗ್ರಿ ಪಡೆಯುತ್ತಾರೆ. ಇನ್ನು 1993ರಿಂದ 2002ರ ತನಕ ನಿಪ್ಪಾಣಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿ ವರ್ಗಾವಣೆಗೊಂಡು ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಪದೋನ್ನತಿ ಹೊಂದಿ ಅಲ್ಲಿಂದ ಬೈಲಹೊಂಗಲ ಪೊಲೀಸ್ ಠಾಣೆಗೆ ನಿಯೋಜನೆಗೊಳ್ಳುತ್ತಾರೆ. ಇದೇ ಸಂದರ್ಭದಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ನೇರವಾಗಿ 2003ರಲ್ಲಿ ಪಿಎಸ್ಐ ಆಗಿ ನೇಮಕವಾಗಿ ಬೆಂಗಳೂರಿನ ಯಲಹಂಕ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದು 2004ರಲ್ಲಿ ಕೊಪ್ಪಳದ ಪೊಲೀಸ್ ಠಾಣೆಯಲ್ಲಿ ಪ್ರೊಬೇಷನರಿ ಪಿಎಸ್ಐ ಆಗಿ ನಿರ್ವಹಿಸಿ 2005ರಿಂದ 2011ರ ತನಕ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ದಾಂಡೇಲಿ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಹಾಗೂ ಕಾನೂನು ಸುವ್ಯವಸ್ಥೆಯ ಪಿಎಸ್ಐ ಆಗಿ ಕೆಲಸ ಮಾಡಿ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳಿಂದ ಸೈ ಎನಿಸಿಕೊಳ್ತಾರೆ. ನಂತರ ವರ್ಗಾವಣೆಗೊಂಡು 2011ರಿಂದ 2015ರ ತನಕ ತೇರದಾಳ ಹಾಗೂ ಗದಗ ಬಡಾವಣೆ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡಿ 2015ರಲ್ಲಿ ಸಿಪಿಐ ಆಗಿ ಪದೋನ್ನತಿ ಹೊಂದಿ ಧಾರವಾಡ ಪೊಲೀಸ್ ಅಧೀಕ್ಷಕ ಕಚೇರಿ ವ್ಯಾಪ್ತಿಯ ವಿಶೇಷ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ನಂತರ 2016ರಿಂದ 2018ರ ತನಕ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಜನ ಮನ್ನಣೆ ಗಳಿಸುತ್ತಾರೆ. ನಂತರ ವರ್ಗಾವಣೆಗೊಂಡು 2018ರಿಂದ 2021ರ ತನಕ ಹುಕ್ಕೇರಿ ಪೊಲೀಸ್ ಠಾಣೆ ಹಾಗೂ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿ ಚುನಾವಣೆ ನಿಮಿತ್ತವಾಗಿ ವರ್ಗಾವಣೆಗೊಂಡು 2021ರಿಂದ 2023ರ ತನಕ ಬಳ್ಳಾರಿ ಎಸಿಬಿ ಘಟಕದಲ್ಲಿ ಕಾರ್ಯನಿರ್ವಹಿಸಿ 2023ರಿಂದ 2025ರ ತನಕ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿ ತನ್ನ ಹುಟ್ಟೂರು ಜಿಲ್ಲೆ ಬೆಳಗಾವಿಯ ನಗರ ಪೊಲೀಸ್ ಕಮಿಷನರ್ ವ್ಯಾಪ್ತಿಯ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ದಿನಾಂಕ 12/3/2025ರಂದು ಸಿಪಿಐ ಆಗಿ ವರ್ಗಾವಣೆಗೊಂಡು ಇಂದಿನ ತನಕ ದಿನಾಂಕ 30/6/2026ರ ತನಕ ಸೇವೆ ಸಲ್ಲಿಸಿ ಇಂದು ತನ್ನ ಸುದೀರ್ಘ ಸರ್ಕಾರಿ ಪೊಲೀಸ್ ಇಲಾಖೆಯ ಸೇವಾ ಅವಧಿಗೆ ವಿದಾಯ ಹೇಳಲಿದ್ದಾರೆ. ಇನ್ನು ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದು ಒಬ್ಬರು ಖ್ಯಾತ ವೈದ್ಯರು ಮತ್ತೊಬ್ಬರು ಪ್ರತಿಷ್ಠಿತ ಸಿಮೆಂಟ್ ಕಂಪನಿಯ ವಿಭಾಗೀಯ ವ್ಯವಸ್ಥಾಪಕರು ಆಗಿದ್ದಾರೆ. ವಿಶೇಷ ಅಂದ್ರೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಇವರನ್ನ ಸಂದರ್ಶಿಸಿ ನಿವೃತ್ತಿ ನಂತರ ಏನು ಮಾಡುತ್ತೀರಾ ಎಂಬ ಪ್ರಶ್ನೆಗೆ ನಿವೃತ್ತಿ ನಂತರ ಕೃಷಿ ಕಾಯಕದ ಜೊತೆಗೆ ಆಧ್ಯಾತ್ಮಿಕತೆಯ ಒಲವು ತೋರಿಸುತ್ತೇನೆ ಎಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಾವು ಪೊಲೀಸ್ ಇಲಾಖೆ ಕಂಡ ತಳಮಟ್ಟದಿಂದ ಒಂದು ವಿಶೇಷವಾಗಿ ಪಿಸಿ ಆಗಿ ಎಫ್ಸಿ ಆಗಿ ಅನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಒಂದು ರೀತಿ ಸಿಪಿ ಆಗಿ ಪದೋನ್ನತಿ ಹೊಂದಿ ತಾವು ನಿವೃತ್ತಿ ಆಗ್ತಾ ಇದ್ದೀರಾ. ಏನ್ ಅನ್ಸುತ್ತೆ ಸರ್ ನಿಮ್ಮ ಸೇವಾ ಒಂದು ರೀತಿ ಟ್ರ್ಯಾಕ್ ಹಿಸ್ಟ್ರಿ ಬಗ್ಗೆ? ಒಳ್ಳೆ ಅನಿಸ್ತಿತ್ತು ಬಸವರಾಜ್ ಅವರ. ಕಾಯಕವೇ ಕೈಲಾಸ ಅಂತ ಹೇಳಿದಂಗ ಬಸವೇಶ್ವರ ಅವರು ಕರ್ತವ್ಯದನ್ನ ದೇವರ ಅಂತೇಳಿ ನಾನು ಕೆಲಸ ಮಾಡ್ಕೊತ ಬಂದಿದ್ದೇನೆ. ಸಮಾಜ ಸೇವೆ, ದೀನ ದಲಿತರ ಸೇವೆ ಅದೇ ನಮ್ಮ ಗುರಿಯಾಗಿರ್ತದೆ. ಮತ್ತು ನಮ್ಮ ಇಲಾಖೆ ಬಗ್ಗೆ ಯಾವುದೇ
ಚ್ಯುತಿ ಬರ್ದಂಗ ಇಲ್ಲಿವರೆಗೆ ನಾನು ಕೆಲಸ ಮಾಡ್ಕೊಂಡು ಮೇಲಾಧಿಕಾರಿಗಳ ಆದೇಶ ಪ್ರಕಾರ ಕೆಲಸ ಮಾಡಿರ್ತೇನೆ ಬ್ರದರ್. ಈಗ ತಾವು ಪ್ರತಿ ಕಿತ್ತೂರು ಕರ್ನಾಟಕದಲ್ಲೂ ಸಹ ಸೇವೆ ಸಲ್ಲಿಸ್ತೀರಾ, ಕರಾವಳಿ ಕರ್ನಾಟಕದಲ್ಲೂ ಸೇವೆ ಸಲ್ಲಿಸ್ತೀರಾ, ಮತ್ತೆ ಕಲ್ಯಾಣ ಕರ್ನಾಟಕದಲ್ಲೂ ಸಹ ಸೇವೆ ಸಲ್ಲಿಸಿದ್ದೀರಾ. ಸಾಕಷ್ಟು ಪೊಲೀಸ್ ಠಾಣೆಗಳನ್ನು ನೋಡಿದ್ದೀರಾ, ಸಾಕಷ್ಟು ಒಂದ್ ರೀತಿ ಸಮಸ್ಯೆಗಳು ಸಹ ಫೇಸ್ ಮಾಡಿದ್ದೀರಾ, ಸಾಕಷ್ಟು ಒಂದ್ ರೀತಿ ಪ್ರಕರಣಗಳನ್ನು ಸಹ ಬಯಲ್ಗೆಳೆದು ಒಂದ್ ರೀತಿ ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದೀರಾ. ವಿಶೇಷವಾಗಿ ನಿಮ್ಮ ನೆಚ್ಚಿನ ಪೊಲೀಸ್ ಸ್ಟೇಷನ್ ಯಾವ್ದಿತ್ತು ಸರ್ ನಿಮ್ಮ ಸೇವಾ ಅವಧಿಯಲ್ಲಿ? ಎಲ್ಲ ನೆಚ್ಚಿನ ಪೊಲೀಸ್ ಸ್ಟೇಷನ್ ಬ್ರದರ್, ಯಾವುದೋ ಇಲ್ಲ ಅಂತಿಲ್ಲ, ಎಲ್ಲಾ ಪೊಲಿಟಿಷಿಯನ್ ಒಳ್ಳೆಯ ಪೊಲಿಟಿಷಿಯನ್. ನೀವು ಸರ್ಕಾರಿ ಶಾಲೆಗೆ ಸೇರ್ತಿರಲ್ಲ 1 to 4 ನಿಮ್ಮ ಬಗರ್ನಾಡದಲ್ಲಿ, ಅವಾಗ ನಾನು ಕನ್ಸ್ಕೊಂಡಿದ್ರ ನಾನು ಒಬ್ಬ ಒಳ್ಳೆ CP ಆಗಿ ನಿವೃತ್ತಿ ಆಗ್ತೀನಿ, ಒಬ್ಬ ಪೊಲೀಸ್ ಅಧಿಕಾರಿ ಆಗ್ತೀನಿ ಅಂತ ಕನ್ಸ್ಕೊಂಡಿದ್ರ? ಇಲ್ಲ ಬ್ರದರ್, ನಮ್ಮ ಹುಡಿಯೋದ್ ಅಂತೇಳಿ ನಮ್ಮ ಮಾವ ಅವರು DSP ಇದ್ರು, ಅವ್ರು PS ಆಗಿದ್ರು. ಅವರೇ ನಮ್ಗ ಆದರ್ಶ. ನಾನು ಅವರಂಗ ಆಗಬೇಕು ಅಂತೇಳಿ ಕನಸ್ಕೊಂಡು ಆಮೇಲೆ ನಾನು PS ಕಾನ್ಸ್ಟೇಬಲ್ ಆಗಿ ಡೈರೆಕ್ಟ್ ಎಕ್ಸಾಮ್ದಲ್ಲಿ ಪಾಸ್ ಆಗಿ PSI ಆಗಿ ಈಗ CPI ಉನ್ನತಿ ಪದವಿ ಹೊಂದಿ ನಿವೃತ್ತಿ ಆಗ್ತಾ ಇದ್ದೇನೆ. ಹುಕ್ಕೇರಿಯಲ್ಲಿ ವಿಶೇಷವಾಗಿ ಸಾಕಷ್ಟು ಆಗಿನ ಸಮಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿ ಸಾಕಷ್ಟು ಬಡ ರೈತಾಪಿ ವರ್ಗದ ಕುಟುಂಬದಲ್ಲಿ ಜನಿಸ್ತೀರ. ಸಾಕಷ್ಟು ಸವಾಲುಗಳ ನಡುವೆ ಒಂದ್ ರೀತಿ PUC ಮುಗಿಸಿದ ನಂತರನೇ ತಾವು PC ಆಗಿ ಇದಾಗ್ತೀರಾ. ಆನಂತರ ತಾವು ಬಾಹ್ಯವಾಗಿ ಒಂದ್ ರೀತಿ ಪದವಿ ಪಡ್ಕತೀರಾ, ಪದೋನ್ನತಿ ಹೊಂದ್ತೀರಾ. ಸಾಕಷ್ಟು ಗದಗು, ಹುಬ್ಬಳ್ಳಿ ಈ ಕಡೆ ಎಲ್ಲ ಕೆಲಸ ಮಾಡಿದೀರಾ. ಎಲ್ಲಾ ಸಿಬ್ಬಂದಿಗಳು ಮತ್ತೆ PSIಗಳು ಸಾಕಷ್ಟು ಜನ ನೋಡಿದೀರಾ, ಮೇಲಾಧಿಕಾರಿಗಳು ನೋಡಿದೀರಾ. ಯಾರು ಸರ್ ನಿಮ್ಮ ಅಚ್ಚುಮೆಚ್ಚಿನ ಮೇಲಾಧಿಕಾರಿ? ನಮ್ಗೆ ಫಸ್ಟ್ ಈ ಇಲಾಖೆಯಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಅಂತೇಳಿ SP ಸಾಹೇಬ್ರಿದ್ರು ಬ್ರದರ್. ಅವರೇ ನನಗ ಫಸ್ಟ್ ಕಾನ್ಸ್ಟೇಬಲ್ ಅಂತೇಳಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅವ್ರನ್ನ ಅಂತೇಳಿ ನಾನು ದೇವ್ರಂತೇಳಿ ಭಾವಿಸಿದ್ದೇನೆ ಬ್ರದರ್. ಹೇಳಿ ಸರ್, ಸಾಕಷ್ಟು ಒಂದ್ ರೀತಿ ಬಡ ಕುಟುಂಬದಲ್ಲಿ ಬಂದು ಇದ್ ಮಾಡಿದಿರ. ಸಾಕಷ್ಟು ಈಗ ಒಂದ್ ರೀತಿ ಪೊಲೀಸ್ ಇಲಾಖೆಗೆ ಸಾಕಷ್ಟು ಜನ ಯುವ ಜನತೆ ಸೇರ್ತಾ ಇದ್ದಾರೆ ಪೊಲೀಸ್ ಇಲಾಖೆಗೆ, PC ಆಗಿ, FC ಆಗಿ, ಕೆಲವು PSIಗಳಾಗಿ. ಒಬ್ಬ ಹಿರಿಯ ಅನುಭವಿ ಅಧಿಕಾರಿಯಾಗಿ ಏನು ಯುವ ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅದೇ ನಮ್ಮ ಕರ್ತವ್ಯ ನಿಷ್ಠೆ ಮತ್ತು ದಕ್ಷತೆ ಮತ್ತು ಶಿಸ್ತು ಇದನ್ನ ನಾವು ಪಾಲಿಸ್ಕೊಂಡು ಹೋದಲ್ಲಿ ನಾವು ಇಲಾಖೆಯಲ್ಲಿ ಯಶಸ್ವಿ ಕಾಣಲಿಕ್ಕೆ ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸಲಿಕ್ಕೆ ಒಳ್ಳೆಯ ಅನುಕೂಲ ಆಗ್ತದೆ ಅಂತೇಳಿ ನನ್ನ ಭಾವನೆ. ಕರ್ನಾಟಕ ಪೊಲೀಸ್ ನ ತಾವು 1984 ನೋಡ್ತಾ ಇದ್ದೀರಾ. ವಿಶೇಷವಾಗಿ ಕರ್ನಾಟಕ ಪೊಲೀಸ್ ಬಗ್ಗೆ ಏನ್ ವ್ಯವಸ್ಥೆ ಸುಧಾರಣೆ ಆಗಿದ್ಯಾ? ಕರ್ನಾಟಕ ಪೊಲೀಸ್ ವ್ಯವಸ್ಥೆ ತಂತ್ರಜ್ಞಾನ ಸುಧಾರಣೆ ಆಗಿದ್ಯಾ? ಹೌದು ಬ್ರದರ್, ಅವಾಗ ನಾವೆಲ್ಲ ಕೈಲೇ ಬರ್ತಿದ್ದು. ಯಾವುದೇ ಒಂದು FIR ಆಗ್ಲಿ, ಪಂಚನಾಮ ಆಗ್ಲಿ, ಸ್ಟೇಟ್ಮೆಂಟ್ ಆಗ್ಲಿ ಈಗ ನಂತರ ಟೈಪ್ ಮಾಡ್ತಾ ಇದ್ದು. ಟೈಪ್ ಹೋಗಿ 2002ರಲ್ಲಿ ಕಂಪ್ಯೂಟರ್ ಬಂತು ನಮ್ಮ ಇಲಾಖೆಯಲ್ಲಿ. ಅವಾಗಿಂದ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಈಗೆಲ್ಲ ಯಾವುದೇ ಕಷ್ಟ ಇಲ್ಲ. ರಾತ್ರಿ ಆಗಲಿ ಕೂತು ಒಂದು ಮಿಸ್ಟೇಕ್ ಆತಂದ್ರೆ ಮತ್ತೆ ಪುನಃ ಹೊಳ್ಳಿ ಟೈಪ್ ಹೊಡಿಬೇಕು, ಪುನಃ ಹೊಳ್ಳಿ ಬರಿಬೇಕು. ಈಗ ಹಂಗಿಲ್ಲ. ಈ ಯಾಂತ್ರಿಕ ಯುಗದಲ್ಲಿ ಬಹಳ ವ್ಯವಸ್ಥೆ ಬದಲಾವಣೆ ಆಗಿದೆ, ಈಜಿ ಆಗಿದೆ ಈಗಿನ ಯುವ ಪೀಳಿಗೆಗೆ. ನಿಮ್ಮ ನಿವೃತ್ತಿ ಅಂಚು ವಿಶೇಷವಾಗಿ 2025 ಮಾರ್ಚ್ 12ಕ್ಕೆ ಇದೇ ಬೆಳಗಾವಿ, ನಿಮ್ಮ ಒಂದ್ ರೀತಿ ಹುಟ್ಟೂರು ಜಿಲ್ಲೆ ಬೆಳಗಾವಿಗೆ ಬರ್ತೀರಾ. ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ರಾಷ್ಟ್ರೀಯದಲ್ಲಿ ಬರ್ತಕ್ಕಂಥ ಇದೇಬಗೋಡಿ ಪೊಲೀಸ್ ಸ್ಟೇಷನ್ಗೆ CPI ಆಗಿ ಬರ್ತೀರಾ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ನಿಮ್ಮ ಮೇಲಾಧಿಕಾರಿಗಳು ಮತ್ತೆ ನಿಮ್ಮ ಕಮಿಷನರ್ ಸಾಹೇಬರುಗಳು, ಸಾಕಷ್ಟು ಸಿಬ್ಬಂದಿಗಳು, PSIಗಳು ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಅವ್ರ ಜೊತೆ ಬೆರ್ತಿದ್ದೀರಾ, ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದಿರಾ, ಕಾನೂನು ಒಂದ್ ರೀತಿ ಸುವ್ಯವಸ್ಥೆ ಕಾಪಾಡಿದಿರಾ. ಹಿರೇಬಗೋಡಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳು, PSIಗಳು ಮತ್ತೆ ಕಮಿಷನರ್ ಅವರು ಮತ್ತೆ ಮೇಲಾಧಿಕಾರಿಗಳ ಬಗ್ಗೆ ನಿಮ್ಮ ಅನುಭವದ ಮಾತೇನು? ಇಲ್ಲ, ನಮ್ಗೆ ಈಗಿರುವಂತ ಮಾನ್ಯ ಕಮಿಷನರ್ ಸಾಹೇಬರು ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಮಾರ್ಗದರ್ಶನ ತುಂಬಾ ಇದೆ. ಅವರ ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಿ ಒಳ್ಳೆ ಸಾಹೇಬರು, ಹೃದಯವಂತರು, ಯಾವುದೇ ಕಷ್ಟ ಕಾರ್ಪಣ್ಯವನ್ನ ಆಲಿಸಿಕೊಂಡು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದರಂತೆ ನಮ್ಮ ಬ್ರಹ್ಮಣ್ಯ ಸಾಹೇಬರು, DCP ಲಾ ಅಂಡ್ ಆರ್ಡರ್, ನಮ್ಮ DCP ಕ್ರೈಮ್ ಸಾಹೇಬರು, ಅವರು ನಮಗೆ ಮಾರ್ಗದರ್ಶಕರು, ಒಳ್ಳೆ
ಮಾರ್ಗದರ್ಶನ ನೀಡಿದ್ದಾರೆ. ಅವರ ಕೈ ಕೆಳಗೆ ನಮ್ಮ ನಿವೃತ್ತಿ ಆಗ್ತಾ ಇದೆ. ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ACP ಗಂಗಾಧರ ಸಾಹೇಬರು ಅವರು ತುಂಬಾ ಹೃದಯವಂತರು. ಯಾವತ್ತಾಗ್ಲಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಅದರಂತೆ ನಮ್ಮ ಠಾಣೆಯಲ್ಲಿ ಇದ್ದಂತ ಎಲ್ಲಾ ಸಿಬ್ಬಂದಿಗಳು, PSIಗಳು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆ ಬರುವಂತ ಅಧಿಕಾರಿಗಳು ನನ್ನಂತೆ ಸಹಕಾರ ಕೊಡ್ಲಿ, ಯಾವುದೇ ನಮ್ಮ ಇಲಾಖೆಗೆ ಚ್ಯುತಿ ಬರದಂತೆ ನಡ್ಕೊಳ್ಳಿ ಅಂತ ಹೇಳಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಇನ್ನು ಇವರ ಸೇವಾ ಅವಧಿಯಲ್ಲಿ ಪೊಲೀಸ್ ಇಲಾಖೆಗೆ ತನ್ನ ಕಾರ್ಯನಿಷ್ಠೆ ಕೆಲಸಗಳಿಂದ ಅಚ್ಚುಮೆಚ್ಚಿನವರಾಗಿದ್ದ ಇವರು ಅಪಘಾತ ಪ್ರಕರಣಗಳನ್ನು ತಡೆಗಟ್ಟುವುದು, ಜಾಗೃತಿ ಮೂಡಿಸುವುದು ಮತ್ತು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೀಟ್ ಸಿಸ್ಟಮ್ ಅನ್ನ ಸಬಲೀಕರಣ ಮಾಡುವುದರಲ್ಲಿ ಯಶಸ್ಸು ಕಂಡಿದ್ದಾರೆ. ಇನ್ನು ಇವರ ಸೇವೆಯನ್ನ ಮನ್ನಿಸಿ ವಿವಿಧ ಪ್ರಕರಣಗಳನ್ನ ಭೇದಿಸಿದ್ದಕ್ಕೆ ಮೇಲಾಧಿಕಾರಿಗಳು ಹಾಗೂ ಗೃಹ ಇಲಾಖೆಯಿಂದ ಪ್ರಶಂಸೆ ಪತ್ರಗಳು ಕೂಡ ಬಂದಿರುವುದು ಇವರ ಪ್ರಾಮಾಣಿಕ ಕೆಲಸಕ್ಕೆ ಹಿಡಿದ ಕನ್ನಡಿಯಾಗಿದೆ. ಇನ್ನು ಇವರ ವ್ಯಕ್ತಿತ್ವವೂ ಕೂಡ ಸ್ನೇಹ ಮನೋಭಾವದಿಂದ ಕೂಡಿದ್ದು ಸೇವಾ ಅವಧಿಯಲ್ಲಿ ಉನ್ನತ ಅಧಿಕಾರಿಗಳ ಸಲಹೆ ಮಾರ್ಗದರ್ಶನವನ್ನ ಪಾಲಿಸುತ್ತಾ ಸಮಕಾಲೀನ ಅಧಿಕಾರಿಗಳ ಜೊತೆ ಒಳ್ಳೆಯ ಸ್ನೇಹಿತನಾಗಿ, ಕಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿ, ಪತ್ರಕರ್ತರ ಜೊತೆಗೂ ಉತ್ತಮ ಒಡನಾಟ ಹೊಂದಿರುವ ಇವರು ಇಂದು 30/6/2026 ಮಂಗಳವಾರದಂದು ತನ್ನ ಸುದೀರ್ಘ ಪೊಲೀಸ್ ಇಲಾಖೆಯ ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗುತ್ತಿದ್ದಾರೆ. ಆದ್ದರಿಂದ ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿ ಇವರ ಬಗ್ಗೆ ಅಭಿನಂದನಾ ವರದಿಯ ಸಮಗ್ರವಾಗಿ ತಯಾರಿಸಿ ಲೇಖನವನ್ನ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಬೆಳಕು ಚೆಲ್ಲಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.